ಎಲ್ಲ ಗುರ್ತೈತಿ, ಯಾಕೆ ಇಂಡೈರೆಕ್ಟ್ ಹೇಳ್ಬೇಕಾಗಿತ್ತು. ನಾಳೆ ಒಂದು ಕಾಯ್ದೆ ತರೋರದ ದ್ವೇಷ ಭಾಷಣ ಒಳಗೆ ಹಾಕ್ತಾರೆ 7 ವರ್ಷ. ಯಾರು ತರೋರದ ಅವರೇ ಮೊದಲು ಹೋಗ್ತಾರ ಅದ್ರೊಳಗೆ. ನಾನು ಹೋಗ್ತೀನಿ ಬಿಡು, ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತಿ, ನಾನು ಬಿಡ್ಸ್ಕೊಂಡು ಬರ್ತೀನಿ. ಬಂಧುಗಳೇ, ನಾವು ಒಂದಾಗಲಿಲ್ಲ ಬರೇ ನೀವು ಅಭಿವೃದ್ಧಿ ಕಡೆ ತಲೆ ಕಟ್ಸೋಬೇಡ್ರಿ. ಅಭಿವೃದ್ಧಿ ಹಾಗೆ ಆಗ್ತದೆ. ನಿಮ್ಮ ಕೈಯಾಗ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನಿ, ನಿಮ್ಮ ಕಾರ, ನಿಮ್ಮ ಫ್ರಿಜ್ಜ, ನಿಮ್ಮ ಕಲರ್ ಟಿವಿ ಹೇಳಿ ದೊಡ್ಡ ಮನಿ ಕಟ್ಟಿ 2 ಕಾರ್ ನಿಂದ್ರಿಸಿ ಹಿಂಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ. ಅವರು 50% ಆದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕ್ತಾರ. ನೀವು ಸ್ಲಮ್ನಾಗ ಮಕ್ಕೊಡ್ತೀರಿ, ಅವ್ರು ಬಂದ ನಿಮ್ಮ ಮನೆಗೆ ಆರಾಮ ಎಲ್ಲ ಗಳಿಸಿಟ್ಟಿರ್ತಿರಲ್ಲ. ಸಾಕಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಲಂಡನ್ನಾಗ ಅದಾನೆ. ಇಲ್ಲೇ ಲಂಡ ತಿಲ್ಲಕತ್ತೀರಿ ನೋಡಿ. ಅದೆಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರ ಮಕ್ಕಳಿನ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರ ಎಲ್ಲ ನನ್ನ ಮಕ್ಕಳು. ತಮ್ಮ ಮಗನಿಗೆ ಬ್ಯಾಡ್ರಿ, ಅವ್ರ ಮನೆಗೆ ಹುಟ್ಲಿ. ನಾವು ಇನ್ನು ಮ್ಯಾಗ ನಡೆದಿಲ್ಲ. ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ. ಅಂಥವ್ರ ಆಧಾರ ತಿಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ. ಅದಕ್ಕೇ ನಾವು, ನನಗಂದ್ರೆ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನ್ರಿ, ಹಂಗೆ ನಾವು ಮುಸಲ್ರಿ ಇದೇನು ಮರಾಠರಿಗೆ ಹುಟ್ಟ್ಯಾನೇನೋ ಅಂದ್ರೆ, ಹೌದಪ್ಪ ನಾ ಮರಾಠರಿಗೆ ಹುಟ್ಟಿನಿ, ಏನು ಮಾಡವ ತಪ್ಪೇನೆ ಐತಿ. ಮರಾಠರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ, ರಾಜಪೂತರು ಬೇರೆ ಅಲ್ಲ. ಎಲ್ಲರ ರಕ್ತ ನಮ್ಮಲ್ಲಿದೆ ಅಂತೇಳಿ ನಾವು ಇಟ್ಟು ಚಂದಗೆ ಇದೀವಿ ಬಂಧುಗಳೇ. ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲ್ರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ, ನೀವೆಲ್ಲ ಬರ್ತೀರಿ ಹೋಗ್ತೀರಿ, ಇದು ಖರ್ಚು ಎಟ್ಟೈತೆ ನಿಮ್ಗೆ ತಲೆಯಾಗ ಇರೋದಿಲ್ಲ. ಜೈ ಅನ್ನ ಮನೆಗೆ ಹೋಗ್ಬಿಡ್ತಾರೆ. ಕೊಟ್ಟವ್ರನ್ನಿಟ್ಟು ಬಂದಿರ್ತಾರ, ಈ ಸ್ಟೇಜ್ ಹೊಡಿಬೇಕಾದ್ರೆ ಕುಕ್ಕಟ್ ಹೊಡಿತಾರ ಅವರು. ಇದಕ್ಕೊಂದು ನನ್ನ ಅಂದಾಜು ಒಂದು 50 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಮೂರ್ತಿಗೆ ಹತ್ರ ಒಂದು 50 ಲಕ್ಷ ಬಿದ್ದೈತನ್ರಿ. ನಾನು ಬಿಜಾಪುರ ಮಹಾರಾಣಾ ಪ್ರತಾಪದ ಕುರ್ಸಿ, ನೀವು ಬಿಡಿಯ ಮುಂದೆ 17 ಫುಟ್. ಆ ಶಿವಾಜಿ ಮಹಾರಾಜರ ಮೂರ್ತಿ ಮಹಾರಾಣಾ ಪ್ರತಾಪ್ ಮೂರ್ತಿದು ಹಿಂಗೆ ಎದ್ರ ಪತ್ರ ಬಂದು ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನಾಗ. ನಾನು 55 ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕುಡ್ಸೀನಿ. ನನ್ನ ರೊಕ್ಕಡ್ಲೆ, ಮತ್ತು ಸರ್ಕಾರ ರೊಕ್ಕಡ್ಲೆ ಬಿಜಾಪುರನಾಗ